ಹೇಗಿದ್ದೀರಾ? ಇವತ್ತು 2ನೇ ವಿಡಿಯೋ. ಇವತ್ತು ಪೈಥಾನ್ ಮತ್ತೆ VS ಕೋಡ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವು ಪೈಥಾನ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ಮುಗಿಸ್ಕೊಂಡು ಆಮೇಲೆ ವಿಜುವಲ್ ಸ್ಟುಡಿಯೋ VS ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅವೆರಡನ್ನೂ ಕನೆಕ್ಟ್ ಮಾಡಿ ನಾವು ಒಂದು ಪೈಥಾನ್ ರನ್ ಮಾಡಿ ನೋಡೋಣ. ಇವತ್ತು ಫುಲ್ ಇನ್ಸ್ಟಾಲೇಷನ್ ಪ್ರೊಸೀಜರ್ ಇರುತ್ತೆ. ಅದೇನೇ ಪ್ರೊಸೀಜರ್ ನಾನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅದನ್ನ ಫಾಲೋ ಮಾಡ್ಕೊಳ್ಳಿ. ಎರಡನ್ನೂ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟ್ ನಾವು ಕ್ರೋಮ್ ಓಪನ್ ಮಾಡಿ. ಫಸ್ಟ್ ನೀವು ಕ್ರೋಮ್ ಓಪನ್ ಮಾಡಿ, ಇಲ್ಲಿ ಪೈಥಾನ್ ಅಂತೇಳಿ ಟೈಪ್ ಮಾಡಿ. ಓಕೆ, ಪೈಥಾನ್ ಅಂತ ಹೇಳಿ ಟೈಪ್ ಮಾಡಿ. ಫಸ್ಟ್ ವೆಬ್ಸೈಟ್ ಬರುತ್ತೆ, ವೆಲ್ಕಮ್ ಟು ಪೈಥಾನ್ ಆರ್ಗನೈಸೇಷನ್ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಅದನ್ನ ಓಪನ್ ಮಾಡಿ. ಅದನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ. ಸೊ ಇಲ್ಲಿ ಡೌನ್ಲೋಡ್ ಅಲ್ಲಿ ನಿಮಗೆ ಗೆಟ್ ದ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫಾರ್ ಅಂತ ಇರುತ್ತೆ. ಸೊ ಇಲ್ಲಿ ಪೈಥಾನ್ 3.14.7 ಇದೆ. ಇದು ಪೈಥಾನ್ ಇನ್ಸ್ಟಾಲರು. ಇದನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಪೈಥಾನ್ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಹಾಗೆ ಇಲ್ಲಿ ಮ್ಯಾಕ್ OS ಆಪರೇಟಿಂಗ್ ಸಿಸ್ಟಮ್ ಇರೋರು ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಫುಲ್ ಡೌನ್ಲೋಡ್ ಆದ್ಮೇಲೆ ಗೈಸ್ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ಫೈಲ್ ಇನ್ಸ್ಟಾಲ್ ಆಗಿರುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೊ ಅವಾಗ ಪೈಥಾನ್ ಇದರಲ್ಲಿ ಪೈಥಾನ್ ಅಲ್ಲಿ ಕಸ್ಟಮೈಸ್ ಇನ್ಸ್ಟಾಲೇಷನ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನ ಮಾಡೋದಕ್ಕೆ ಮುಂಚೆ ನೀವು ಫಸ್ಟ್ ಯೂಸ್ ಅಡ್ಮಿನ್ ಪ್ರಿವಿಲೇಜ್ ಇದನ್ನ ಟಿಕ್ ಮಾಡ್ಕೊಳ್ಳಿ. ಹಾಗೆ ಆ್ಯಡ್ ಪೈಥಾನ್ ಎಕ್ಸ್ಟೆನ್ಷನ್ ಟು ಪಾತ್ ಇದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ಟಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಸ್ಟಮ್ ಇನ್ಸ್ಟಾಲೇಷನ್ ಕ್ಲಿಕ್ ಮಾಡಿ. ಇದೆಲ್ಲ ಟಿಕ್, ಇವೆಲ್ಲ ಆಪ್ಷನ್ ಎಲ್ಲ ಕ್ಲಿಕ್ ಆಗಿದೆ. ಇದು ಇಲ್ಲಿ ಏನು ಮಾಡೋಕೆ ಹೋಗ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಈ ಸ್ಟೆಪ್ ಅಲ್ಲಿ ಇನ್ಸ್ಟಾಲ್ ಪೈಥಾನ್ 3.14 ಫಾರ್ ಆಲ್ ಯೂಸರ್ಸ್ ಅಂತ ಇದೆಯಲ್ಲ, ಇದನ್ನ ಮಾಡ್ಕೊಳ್ಳಿ, ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಹೊಡೀರಿ. ಪರ್ಮಿಷನ್ ಕೇಳುತ್ತೆ, ಎಸ್ ಅಂತ ಹೊಡೀರಿ. ಆಮೇಲೆ ಪೈಥಾನ್ ಇನ್ಸ್ಟಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ಮಿನಿಟ್ಸ್ 1-3 ಮಿನಿಟ್ಸ್ ಅಲ್ಲಿ ಫುಲ್ ಆಗೋಗುತ್ತೆ. ಪೈಥಾನ್ ಇನ್ಸ್ಟಾಲ್ ಆಗಿ ಸೆಟಪ್ ವಾಸ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಆಮೇಲೆ ಕ್ಲೋಸ್ ಮಾಡಿ. ಓಕೆ, ಇದನ್ನು ಕ್ಲೋಸ್ ಮಾಡಿ, ಇದೇನು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿಬಿಟ್ಟು ಪೈಥಾನ್ ಇನ್ಸ್ಟಾಲ್ ಆಗಿದೆಯಾ ಪ್ರಾಪರ್ ಆಗಿ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಪೈಥಾನ್ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಐಫೋನ್ ಇನ್ಸ್ಟಾಲ್. ಸೊ ನೋಡಿ ಗೈಸ್, ಪೈಥಾನು ಪ್ರಾಪರ್ ಆಗಿ ಇನ್ಸ್ಟಾಲ್ ಆಗಿದೆ. ಪೈಥಾನ್ 3.14.7 ನಾವು ಇನ್ಸ್ಟಾಲ್ ಮಾಡಿದ್ದು ವರ್ಷನ್ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ. ಇದಾಗ್ತಿದಂಗೆ ನೆಕ್ಸ್ಟ್ ಸ್ಟೆಪ್ ನಾವು VS ಕೋಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಕ್ರೋಮಲ್ಲೇ ಹೋಗ್ಬಿಟ್ಟು VS ಕೋಡ್ ಅಂತ ಸರ್ಚ್ ಮಾಡಿ. VS ಕೋಡ್, ಜಸ್ಟ್ VS ಕೋಡ್ ಅಂತ ಸರ್ಚ್ ಮಾಡಿ. ಆಮೇಲೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ. ಡೌನ್ಲೋಡ್ ಫುಲ್ ಇದು ಎಕ್ಸ್ಟೆನ್ಷನ್ ಫೈಲ್ ಇದೆ, ಫುಲ್ ಡೌನ್ಲೋಡ್ ಆಗಬೇಕಿದು. 226 MB ಇದೆ. ಫುಲ್ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಆಮೇಲೆ ಇಲ್ಲಿ ಡೌನ್ಲೋಡ್ಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ದು ಎಕ್ಸ್ಟೆನ್ಷನ್ ಫೈಲ್ ಡೌನ್ಲೋಡ್ ಆಗಿರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೊ ಇಲ್ಲಿ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಹೊಡಿ. ಆಮೇಲೆ ಇಲ್ಲಿ ಎಲ್ಲಿ ಯಾವ ಲೊಕೇಶನ್ ಅಲ್ಲಿ ನಿಮ್ದು VS ಕೋಡ್ ಇನ್ಸ್ಟಾಲ್ ಆಗ್ತೀನಿ ಅಂತ ತೋರಿಸುತ್ತೆ. ಜಸ್ಟ್ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದು ಕೂಡ ಏನಿಲ್ಲ, ನೆಕ್ಸ್ಟ್
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಸೆಟಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೆಟಪ್ ಆಗಿ ಆಟೋಮೆಟಿಕಲಿ ಅದೇ ಇನ್ಸ್ಟಾಲ್ ಆಗುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ ಒನ್ ಮಿನಿಟ್ ಇಲ್ಲ 30 ಸೆಕೆಂಡ್ಸ್, ಬೇಗನೆ ಆಗುತ್ತೆ. ಓಕೆ, ಫಿನಿಶ್ ಅಂತ ಕೊಡಿ. ನೆಕ್ಸ್ಟ್ ಫಿನಿಶ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಆಟೋಮೆಟಿಕ್ VS ಕೋಡ್ ಓಪನ್ ಆಗುತ್ತೆ. VS ಕೋಡ್ ಓಪನ್ ಆದಮೇಲೆ ಇವಾಗ ಒಂದು ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಇಂಟು ಮಾಡ್ಬಿಡಿ. ಆಮೇಲೆ ನೆಕ್ಸ್ಟ್ ಇವಾಗ ಒಂದು ಡೆಮೋ ಒಂದು ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಟೆನ್ಷನ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಎಕ್ಸ್ಟೆನ್ಷನ್ ಹೋಗ್ಬಿಟ್ಟು ಈ ಪೈಥಾನ್ ಅಂತ ಸರ್ಚ್ ಮಾಡಿ. ಪೈಥಾನ್ ಇಲ್ಲಿ ಫಸ್ಟ್ ಒನ್ ಬಿತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಮೈಕ್ರೋಸಾಫ್ಟ್ ಅವ್ರು ಪ್ರೊವೈಡ್ ಮಾಡ್ತಿರುವಂಥ ಎಕ್ಸ್ಟೆನ್ಷನ್ ಇಲ್ಲಿ ಪೈಥಾನ್ ಅಂತ ಇಲ್ಲಿ, ಇದನ್ನ ಇದ್ರ ಬೈ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದೊಂದು ಎಕ್ಸ್ಟೆನ್ಷನ್ ಬೇಕು. ಈ ಎಕ್ಸ್ಟೆನ್ಷನ್ ಇಲ್ಲ ಅಂತಂದ್ರೆ ಪೈಥಾನ್ ರನ್ ಆಗಲ್ಲ, ಎರರ್ ಬರುತ್ತೆ. ಸೊ ಕಂಪಲ್ಸರಿ ಇದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಲೇಬೇಕು. ದೆನ್ ಬಿಡಿ. ಕೋಡ್ ರನ್ನರ್ ಅಂತ ಸರ್ಚ್ ಮಾಡಿ. ಕೋಡ್ ರನ್ನರ್ ಅಲ್ಲಿ ಫಸ್ಟ್ ಒನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡು ಇದನ್ನ ಕೋಡ್ ರನ್ನರ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕೋಡ್ ರನ್ ಮಾಡೋದಕ್ಕೆಲ್ಲ ಇದು ಕೋಡ್ ರನ್ನರ್ ಎಕ್ಸ್ಟೆನ್ಷನ್ ಸಿಕ್ಕೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಫಸ್ಟ್ ಇದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಟ್ರಸ್ಟ್ ಪಬ್ಲಿಷರ್ ಇನ್ಸ್ಟಾಲರ್ ಅಂತ ಕೇಳುತ್ತೆ ಅಂತ ಟ್ರಸ್ಟಬಲ್ ಅಂತ ಕ್ಲಿಕ್ ಮಾಡಿ. ಸೊ ಇದು ಇನ್ಸ್ಟಾಲೇಷನ್ ಆಯಿತು ನೋಡಿ. ಇಲ್ಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಇಲ್ಲೊಂದು ಐಕಾನ್ ಬಂತು ನೋಡಿ, ಇದು ರನ್ ಮಾಡೋದಕ್ಕೆ ನಮಗೆ ಸಖತ್ ಹೆಲ್ಪ್ ಆಗುತ್ತೆ. ಇದು ಮುಂಚೆ ಐಕಾನ್ ಇರಲ್ಲ, ಇನ್ಸ್ಟಾಲ್ ಮಾಡಿದ್ಮೇಲೆ ಬರುತ್ತೆ. ಸೊ ಇಷ್ಟಾದ್ಮೇಲೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪಿಗೆ ಹೋಗಿ ನಾರ್ಮಲ್ ಆಗಿ ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಓಕೆ, ಪೈಥಾನ್ ಅಂತೇಳಿ ಏನೋ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಫೋಲ್ಡರ್ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ಫೈಲ್ ಕ್ರಿಯೇಷನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ demo.py ಅಂತ ಕ್ಲಿಕ್ ಒಂದು ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇಲ್ಲಿ ಕೋಡ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತೀನಿ. ಪ್ರಿಂಟ್ ಕಾಮನ್ ಆಗಿ ಏನಾದರೂ ಒಂದು ಇಲ್ಲಿ ಪೈಥಾನ್ ಪ್ರಿಂಟ್ ಸಿಂಟ್ಯಾಕ್ಸ್ ಇದು. ಇಲ್ಲಿ ಏನೋ ಒಂದು ತೇಜಸ್ ಅಂತ ಕೊಡ್ತೀನಿ. ಓಕೆನಾ? ಸೊ ಇದಾದ್ಮೇಲೆ ಇದನ್ನ ರನ್ ಮಾಡ್ಬೇಕಂತ. ಇವಾಗ ಟರ್ಮಿನಲ್ ಓಪನ್ ಮಾಡಿ. ಇಲ್ಲಿ ಒಂದು ನೆಕ್ಸ್ಟ್ ಇಲ್ಲಿ ನಮಗೆ ರನ್ ಸಿಂಬಲ್ ಬರುತ್ತೆ, ರನ್ ಐಕಾನ್, ಇದನ್ನ ಕ್ಲಿಕ್ ಮಾಡಿ. ಸೇವ್ ಮಾಡಿಲ್ಲ, ಸೇವ್ ಮಾಡಬೇಕು ಗೈಸ್, ಇದೇ ಪ್ರಾಬ್ಲಮ್. ಸೇವ್ ಆಲ್ ಅಂತ ಕೊಟ್ಬಿಟ್ಟು ಆಮೇಲೆ ರನ್ ಮಾಡಿ. ಬಂತು ನೋಡಿ. ಸೊ ನಾವು ಸೇವ್ ಮಾಡಿಲ್ಲ ಅಂತಂದ್ರೆ ಅದು ಔಟ್ಪುಟ್ ಬರಲ್ಲ. ಕರೆಕ್ಟಾಗಿ ಪ್ರಾಪರಾಗಿ ನಾವು ಏನು ಬೇಕು ಅದನ್ನ ಟೈಪ್ ಮಾಡ್ಬಿಟ್ಟು ಆಮೇಲೆ ಸೇವ್ ಮಾಡ್ಬಿಟ್ಟು ಇದು ಮಾಡಿ ಬರುತ್ತೆ.
ಇಲ್ಲಿ ರನ್ ಅಂತ ಕೂಡ ಇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಾಕು ಔಟ್ಪುಟ್ ಬರುತ್ತೆ. ಇಷ್ಟೇ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೈಥಾನ್ ಮತ್ತು ವಿ ಎಸ್ ಕೋಡ್ ಹೆಂಗೆ ಇನ್ಸ್ಟಾಲ್ ಮಾಡೋದು ಮತ್ತು ಪೈಥಾನ್ ವಿ ಎಸ್ ಕೋಡ್ ಯಾವ ಥರ ಕನೆಕ್ಷನ್ ಮಾಡೋದು ಅಂತ ಹೇಳಿದ್ದೀನಿ. ಇಲ್ಲಿ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಮೊದಲನೇ ಎಕ್ಸ್ಟೆನ್ಷನ್ ಅಂತಂದರೆ ಪೈಥಾನ್ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಬೇಕು. ಆ್ಯಂಡ್ ಇನ್ನೊಂದು ಕೋಡ್ ರನ್ನರ್ ಅಂತ ಹೇಳ್ಬಿಟ್ಟು 2 ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಬೇಕು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ರನ್ ಮಾಡಿದ್ರೆ ಆಯಿತು. ಒಂದು ಫೋಲ್ಡರ್ ಒಳಗೆ ಒಂದು ನಿಮ್ಗೆ ಯಾವ ಥರ ಬೇಕಾದ್ರೆ ಫೈಲ್ ಕ್ರಿಯೇಟ್ ಮಾಡ್ಕೊಂಡು ರನ್ ಮಾಡಿದ್ರೆ ಆಯಿತು. ಸೊ ಸೇವ್ ಮಾಡಿಬಿಟ್ಟು ರನ್ ಮಾಡಿ. ಸೇವ್ ಮಾಡಿಲ್ಲ ಅಂದರೆ ಔಟ್ಪುಟ್ ಬರಲ್ಲ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ, ಯಾರು ಪೈಥಾನನ್ನು ಕಲಿಬೇಕು ಅಂತ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಲೇಷನ್ ಪ್ರೊಸೆಸ್ ಮಾಡಿದ್ದೀನಿ. ಮುಂದೆ ಇವಾಗ ನೆಕ್ಸ್ಟ್ ವಿಡಿಯೋದಿಂದ ಕೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ. ಸಿಂಟ್ಯಾಕ್ಸ್ಗಳು ಎಲ್ಲ ನೋಡೋಣ. ಫ್ರಮ್ ಬೇಸಿಕ್ಕಿಂದ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ವಿತ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಎಲ್ಲರಿಗೂ ಇದನ್ನ ವಿಡಿಯೋನ ಶೇರ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಯೂಟ್ಯೂಬ್ ಅಕೌಂಟಲ್ಲಿ ಯೂಟ್ಯೂಬ್ ಅಕೌಂಟ್ ಪ್ರೊಫೈಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾವುದೇ ರೀತಿ ಅಪ್ಡೇಟ್ಸ್ ಆಗಿರ್ಬೋದು, ಏನೇ ರೀತಿ ಕಂಟೆಂಟ್, ಕೋಡಿಂಗ್ ಕಂಟೆಂಟ್, ಕೆರಿಯರ್ ರಿಲೇಟೆಡ್, ಮೋಟಿವೇಶ್ನಲ್ ಕಂಟೆಂಟ್ ಎಲ್ಲ ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಏನೇ ಒಂದು ಅಪ್ಡೇಟ್ ಇದ್ರೂ ಅದರಲ್ಲಿ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ.